ಅರಸೀಕೆರೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಸ್ಥಾಪಿಸಿ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಯುವಕರಿಗೆ ಕನ್ನಡ ದೀಕ್ಷೆಯನ್ನು ಕೊಟ್ಟು ನಾಡು ನುಡಿ ನೆಲ ಜಲಗಳಿಗೆ ಅನ್ಯಾಯವಾದಂತಹ ಸಂದರ್ಭದಲ್ಲಿ ಹೋರಾಟ ಮಾಡಿ ಈ ನಾಡನ್ನು ರಕ್ಷಿಸುತ್ತಿರುವ ನಾಡ ಸೇನಾನಿ ಅರಸೀಕೆರೆ ಹೆಮ್ಮೆಯ ಪುತ್ರ ಟಿ ಎ ನಾರಾಯಣಗೌಡರವರಿಗೆ 58ನೇ ಹುಟ್ಟುಹಬ್ಬವನ್ನು ನಗರದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ಎಳನೀರು ಕೊಡುವ ಮುಖಾಂತರ ಹಾಗೂ ಕಸ್ತೂರಿಬಾ ಶಿಬಿರದ ಅನಾಥ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ವಿಶೇಷವಾಗಿ ಆಚರಿಸಲಾಯಿತು. ನಂತರ ಮಾತನಾಡಿದ ತಾಲೂಕು ಅಧ್ಯಕ್ಷ ಹೇಮಂತ್ ಕುಮಾರ್, 26 ವರ್ಷಗಳಿಂದ ನಾಡಿನಾದ್ಯಂತ ಹೊರ ರಾಜ್ಯಗಳಲ್ಲಿ ವಿದೇಶಗಳಲ್ಲಿ ಕರವೇ ಸಂಘಟನೆಯನ್ನು ಸ್ಥಾಪಿಸಿ ನಾಡು ನುಡಿ ನೆಲ ಜಲಗಳನ್ನು ರಕ್ಷಣೆ ಮಾಡಿ ಉಳಿಸಲು ಹೋರಾಟ ಮಾಡುತ್ತಿರುವ ನಾರಾಯಣಗೌಡರು ಹಲವಾರು ಬಾರಿ ಸೆರೆವಾಸ ಅನುಭವಿಸಿದ್ದಾರೆ. ಕಾವೇರಿ ನದಿ ನೀರಿನ ಹಂಚಿಕೆ, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಗೆ ಸರೋಜಿನಿ ಮಹಿಷಿ ವರದಿ ಜಾರಿ, ಕನ್ನಡದಲ್ಲಿ ನಾಮಫಲಕ ಅಳವಡಿಸಲು ಆಗ್ರಹಿಸಿ ಉಗ್ರ ಹೋರಾಟ, ಒತ್ತಾಯದ ಹಿಂದಿ ಹೇರಿಕೆ ವಿರುದ್ಧ ಹೋರಾಟ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶಗಳಲ್ಲಿ ಗಡಿ ವಿಚಾರಗಳಿಗೆ ಖ್ಯಾತೆ ತೆಗೆದಾಗ ಉಗ್ರ ಹೋರಾಟ, ನಾಡು ನುಡಿ ನೆಲ ಜಲಗಳ ವಿಷಯದಲ್ಲಿ ಕರ್ನಾಟಕದ ಪರವಾಗಿ ಹೋರಾಟ ಮಾಡುತ್ತಾ ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು ಎಂದು ನಾಡಿನ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ನಾರಾಯಣಗೌಡರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಅರಸೀಕೆರೆಯಲ್ಲಿ ಆಚರಿಸುತ್ತಿದ್ದೇವೆ ಎಂದರು. ಗೌರವ ಅಧ್ಯಕ್ಷೆ ಲಕ್ಷ್ಮಿ ಮಾತನಾಡಿ, ಸೆರೆಮನೆಯಲ್ಲಿದ್ದ ಕನ್ನಡವನ್ನು ಅರಮನೆಗೆ ತಂದ ಕನ್ನಡದ ಭೀಷ್ಮ, ಲಕ್ಷಾಂತರ ಯುವಕರಿಗೆ ಕನ್ನಡದ ದೀಕ್ಷೆ ಕೊಟ್ಟ ತಾಯಿ ಭುವನೇಶ್ವರಿಯ ವರಪುತ್ರರು, ಕರವೆಯ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಟಿ ಎ ನಾರಾಯಣಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಬೆಂಗಳೂರಿನಲ್ಲಿ ಜೂನ್ 10ರಂದು ಜಾನಪದ ಕಹಳೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಖ್ಯಾತ ಜಾನಪದ ಗಾಯಕರು ಭಾಗವಹಿಸಲಿದ್ದಾರೆ. ರವೀಂದ್ರ ಕಲಾಕ್ಷೇತ್ರ, ಜೆಸಿ ರೋಡ್. ಸಮಯ ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ. ಅಪ್ರತಿಮ ಹೋರಾಟಗಾರರಾಗಿರುವ ರಾಜ್ಯಾಧ್ಯಕ್ಷರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಕೋರಿ ದೇವರು ಅವರಿಗೆ ಆರೋಗ್ಯ ಆಯಸ್ಸು ನೀಡಲಿ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ತುಳಸಿದಾಸ್, ಮಹಿಳಾ ಅಧ್ಯಕ್ಷ ಕಮಲಮ್ಮ, ನಗರಸಭಾ ಸದಸ್ಯ ವೆಂಕಟಮುನಿ, ಕಾರ್ಯದರ್ಶಿ ರವಿಶಂಕರ್ ಶಶಿವಾಳ್, ಗ್ರಾಮಾಂತರ ಘಟಕದ ಅಧ್ಯಕ್ಷ ನವೀನ್ ತಂಬಾಪುರ್, ಯುವ ಘಟಕದ ಅಧ್ಯಕ್ಷ ರಕ್ಷಿತ್ ಬಣವರ, ಅಧ್ಯಕ್ಷ ಪರಮೇಶ್, ಮಹಿಳಾ ಘಟಕದ ನಗರಾಧ್ಯಕ್ಷೆ ರುಕ್ಮಿಣಿ ಬಣವರ್, ಉಷಾ, ಖಾಸಗಿ ವಾಹನ ಮಾಲೀಕರ ಘಟಕದ ಅಧ್ಯಕ್ಷ ಲೋಕೇಶ್ ಕೊನೆಹಳ್ಳಿ, ಕಾರ್ಮಿಕ ಘಟಕದ ಮಂಜು, ಕೆಕೆ, ನವಾಜ್, ರಾಘು, ಲೋಕೇಶ್, ಶೇಖರ್, ಅರುಣ್, ಮಂಜುನಾಥ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಶ್ರೀಹರಿಪ್ರಸಾದ್, ಅರಸೀಕೆರೆ. ನಾರಾಯಣಗೌಡರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರಸಿಂಹ ಟಿ ಎ ನಾರಾಯಣಗೌಡರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರಸಿಂಹ ಟಿ ಎ ನಾರಾಯಣಗೌಡರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರಸಿಂಹ ಟಿ ಎ ನಾರಾಯಣಗೌಡರಿಗೆ. ಅರಸೀಕೆರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರೆಲ್ಲೂ ಸೇರಿ ನಮ್ಮೂರಿನ ಹೆಮ್ಮೆಯ ಪುತ್ರ, ನಾಡ ಸೇನಾನಿ, ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಟಿ ಎ ನಾರಾಯಣಗೌಡರ 58ನೇ ವರ್ಷದ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದೇವೆ. ಈ ನಾಡು ನುಡಿ ನೆಲ ಜಲಗಳಿಗೆ ಅನ್ಯಾಯವಾದಂಥ ಸಂದರ್ಭದಲ್ಲಿ ಉಗ್ರವಾಗಿ ಹೋರಾಟ ಮಾಡಿ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ಕನ್ನಡ ದೀಕ್ಷೆಯನ್ನು ಕೊಟ್ಟು ಈ ನಾಡನ್ನು ರಕ್ಷಣೆ ಮಾಡ್ತಕ್ಕಂಥ ಪಣವನ್ನು ತೊಟ್ಟಿರುವ ನಾರಾಯಣಗೌಡರು ನಮ್ಮ ಅರಸೀಕೆರೆಯವರು ಇವತ್ತು ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ, ದೇಶ ವಿದೇಶಗಳಲ್ಲೂ ರಕ್ಷಣಾ ವೇದಿಕೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಕನ್ನಡಿಗರು ನಾವು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡಬೇಕು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿ ಹಂತದಲ್ಲೂ ಯುವಕರು ಯಾವುದೇ ಅನ್ಯಾಯವಾದ ಸಂದರ್ಭದಲ್ಲಿ ಹೋರಾಟ ಮಾಡ್ತೀವಿ. ನೀವು ನೋಡಿರ್ಬೋದು, ಗಡಿ ವಿಚಾರ ಇರ್ಬೋದು, ಭಾಷೆ ವಿಚಾರ ಬಂದಾಗ, ಉದ್ಯೋಗದ ವಿಚಾರ ಬಂದಾಗ ನಾವು ನಾರಾಯಣಗೌಡರು ಕರೆ ಕೊಟ್ಟ ತಕ್ಷಣ ಲಕ್ಷಾಂತರ ಜನ ರಸ್ತೆಗಿಳಿದು ಹೋರಾಟ ಮಾಡ್ತೀವಿ. ನೀವು ಕನ್ನಡ ನಾಮಫಲಕ ವಿಚಾರದಲ್ಲೂ ನೋಡ್ಬೋದಾಯ್ತು. ನಾಮಫಲಕ ವಿಚಾರದಲ್ಲಿ ಸರ್ಕಾರ ಆದೇಶ ಮಾಡಿದ್ರು ಜನ ಕ್ರಮ ಕೈಗೊಂಡಿಲ್ಲ. ರಕ್ಷಣಾ ವೇದಿಕೆ ನಾರಾಯಣಗೌಡರು ಕರೆ ಕೊಡ್ತಿದ್ದಂಗೆ, ಹೋರಾಟ ಮಾಡ್ತಿದ್ದಂಗೆ
ಪ್ರತಿ ಅಂಗಡಿಗಳಲ್ಲೂ 70% ಭಾಗದಷ್ಟು ಕನ್ನಡದ ಬೋರ್ಡ್ಗಳನ್ನು ಹಾಕಿ ಇವತ್ತು ಕನ್ನಡವನ್ನು ರಾಜಾರಿಸ್ತಿದ್ದಾರೆ. ನಾವು ಹೇಳೋದಿಷ್ಟೇ, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವೆಲ್ಲರೂ ತುಂಬ ಸಡಗರ ಸಂಭ್ರಮದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ದೇವರು ಆರೋಗ್ಯ ಆಯುಷನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಇವತ್ತೇನು ಇಲ್ಲ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡ್ತಿದ್ದೇವೆ. ಹಾಗೂ ಹಂಗೇನೆ ಇವತ್ತು ಏನು ನಮ್ಮ ಕಸ್ತೂರಿಬಾ ಶಿಬಿರದ ಅನಾಥ ಮಕ್ಕಳಿಗೆ ಇವತ್ತು ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ರೀತಿ ಹಲವಾರು ಸಮಾಜಮುಖಿ ಕಾರ್ಯಗಳನ್ನ ಮಾಡ್ಕೊಂತ ನಾರಾಯಣಗೌಡರ ಯಶಸ್ವಿಗೆ ನಾವು ಕೈ ಜೋಡಿಸ್ತಾ ಇದ್ದೇವೆ.